ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 125 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಏನು ನಡೆದಿದೆ ಅಂತ. ಮುತ್ತುರಾಜನ್ಗೆ ಹುಡುಗಿ ಫಿಕ್ಸ್ ಮಾಡಿರ್ತಾರೆ. ಮದುವೆ ಆದ ತಕ್ಷಣ ಅವನು ಹೆಂಡ್ತಿನ ಕರ್ಕೊಂಡು ಬೇರೆ ಮನೆ ಮಾಡೋ ಅಂಥ ಕಂಡೀಷನ್ ಇರುತ್ತೆ. ಅದಕ್ಕೆ ಮೈಗೆ ಇಷ್ಟನೇ ಇರೋದಿಲ್ಲ, ತುಂಬ ದುಃಖಿಸಿ ಅಳ್ತಾನೇ ಇರ್ತಾನೆ. ತುಂಬ ಫಸ್ಟ್ರೇಷನ್ನಲ್ಲಿ ಇರೋದ್ರಿಂದ ಎಲ್ಲರನ್ನು ಕಂಡ್ರೆ ಸಿಡಿ ಅಂತ ಇರ್ತಾನೆ. ನಟರಾಜ್ಗೂ ಅಷ್ಟೇ ಬೈತಾ ಇರ್ತಾನೆ ಅವರಪ್ಪಂಗೆ. ಚಂದನ ಹೇಳ್ತಾಳೆ, ಸಮಾಧಾನದಿಂದ ಇರು, ಯಾಕೆ ಏನಾಯಿತು ಈ ನಡುವೆ ಅಷ್ಟೊಂದು ಸಿಟ್ಟು ಮಾಡ್ಕೊತಾ ಇದೆಯಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಟರಾಜ್ ಅವ್ರು ಬಂದು ಎಷ್ಟೊತ್ತಿಗೆ ಬರ್ತಾರಂತೆ ಹುಡುಗಿ ಮನೆಯವರು ಅಂತ ಕೇಳ್ತಾನೆ. ಇನ್ನೊಂದು ಅವರ್ ಆಗುತ್ತಂತೆ ಅಂಕಲ್ ಅಂದಾಗ, ಆಯಿತು ನೀನು ಟೀ ಮಾಡ್ಕೊಳಕ್ಕೆಲ್ಲ ಇದೆಯಮ್ಮ ಐಟಮ್ಸು ಅಂತ ಕೇಳ್ತಾರೆ. ಇದೆ ಅಂತ ಹೇಳ್ತಾಳೆ ಚಂದನ. ಆಯಿತು ನಾನು ತಿನ್ನೋಕ್ಕೆ ಏನಾದರೂ ತಗೊಂಬರ್ತೀನಿ ಅಂತ ಹೊರಟೋಗ್ತಾರೆ. ಮೈ ಕೂಲಾಗಿರು, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ. ಹರಿ ಒಂದು ಕ್ಯಾಬಲ್ಲಿ ಓಡಿಸ್ತಾ ಇರ್ತಾನೆ. ಅವರು ಮೇಡಮ್ ಕೂತ್ಕೊಂಡಿರ್ತಾಳೆ ಹಿಂದೆ. ಇಬ್ಬರದು ಮಾತುಕತೆ ನಡೀತಾ ಇರುತ್ತೆ. ಆವಾಗವಾಗ ಇವ್ರಿಗೆ ಡ್ರೈವರ್ ಬೇಕಾಗಿರುತ್ತಲ್ಲ, ಹರಿಗೆ ಕಾಲ್ ಮಾಡಿ ಕರಿತಾ ಇರ್ತಾರೆ. ಏನು ಹರಿ, ಈ ನಡುವೆ ತುಂಬ ಬೇಜಾರಾಗಿದೆಯಾ, ತುಂಬ ಬ್ಯುಸಿಯಾಗೋಗ್ಬಿಟ್ಟಿದೆಯಾ, ಕರೆದ್ರೆ ಇದಕ್ಕೆ ಡ್ರೈವಿಂಗ್ ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಮೇಡಮ್, ಮದುವೆ ಆಯ್ತಲ್ಲ ಅದಕ್ಕೆ ಬ್ಯುಸಿಯಾಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಹರಿ. ಏನು ಹೆಂಡ್ತಿ ಫೋಟೋ ತೋರಿಸಲೇ ಇಲ್ಲ ಅಂತ ಅಂದಾಗ ಮೊಬೈಲಲ್ಲಿ ಹೆಂಡ್ತಿ ಫೋಟೋ ತೋರಿಸ್ತಾನೆ. ತುಂಬ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಚೆನ್ನಾಗಿದ್ದಾಳೆ, ನೀನು ತುಂಬ ಲಕ್ಕಿ ಹರಿ ಅಂತ ಹೇಳ್ತಾಳೆ. ಹೌದು, ಏನು ಲಕ್ಕಿನೋ ಏನೋ ಅಂತ ಗೊಣಗ್ತಾ ಇರ್ತಾನೆ. ಆವಾಗ ಏನು ಅಂದೆ ಅಂತ ಕೇಳ್ತಾಳೆ. ಏನೂ ಇಲ್ಲ ಬಿಡಿ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲೇ ಯೂನಿವರ್ಸಿಟಿ ಬರುತ್ತಲ್ಲ, ಅಲ್ಲೇ ಸ್ವಲ್ಪ ಕಾರ್ ನಿಲ್ಲಿಸ್ಬಿಡು ಅಂತ ಹೇಳ್ತಾಳೆ. ಏನು ಮೇಡಮ್ ಪ್ರಮೋಷನ್ ಸಿಗ್ತಾ, ಏನು ಹೇಳಲೇ ಇಲ್ಲ ಯೂನಿವರ್ಸಿಟಿಯಲ್ಲಿ ಕೆಲಸನ ಅಂತ ಹೇಳ್ತಾನೆ. ನಿಂಗೇನಾದರೂ ಸಹಾಯ ಬೇಕಿದ್ದರೆ ಕೇಳಪ್ಪ, ಸಂಕೋಚ ಇಲ್ಲದೆ ಅಂತ ಹೇಳ್ತಾರೆ ಮೇಡಮ್ಮು. ಅದಕ್ಕೆ ಆಯಿತು ಮೇಡಮ್, ನಮ್ಮದು ಈಗೀಗ ಆಗಿಬಿಟ್ಟಿದೆ ನನ್ನ ಹೆಂಡ್ತಿದು ಅಂತ ಎಲ್ಲ ಸ್ಟೋರಿ ಹೇಳ್ತಾನೆ. ಹೌದಾ, ನೀನು ನೆಕ್ಸ್ಟ್ ವೀಕು ಕರ್ಕೊಂಡು ಬಾ, ನಾನೆಲ್ಲ ಸಾಲ್ವ್ ಮಾಡಿಕೊಡ್ತೀನಿ, ಸರ್ಟಿಫಿಕೇಟ್ ವಾಪಸ್ ಬರೋಂಗೆ ಮಾಡ್ತೀನಿ, ಮ್ಯಾನೇಜ್ಮೆಂಟಲ್ಲಿ ಹೇಳಿ ಅಂತ ಇಳಿದು ಹೋಗ್ತಾಳೆ. ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾನೆ ಇವನು. ಜ್ಯೋತಿ ಮನೆಯವ್ರ ಕಡೆ ಬರ್ತಾ ಇರ್ತಾರೆ. ಹುಡುಗನ ಮನೆಗೆ ಎಲ್ಲರೂ ರೆಡಿ ಮಾಡ್ಕೊತಾ ಇರ್ತಾರೆ. ಇವರಿಬ್ಬರು ಅಣ್ಣ ತಮ್ಮ ಕಚ್ಚಾಡ್ತಾನೆ ಇರ್ತಾರೆ. ಆವಾಗ ಚಂದನ ಬಂದ ತಕ್ಷಣವೇ ಸ್ಟಾಪ್ ಮಾಡಿಬಿಡ್ತಾರೆ. ಆಯಿತು, ಬೇಗ ರೆಡಿ ಮಾಡ್ಕೊಳ್ಳಿ, ಎಲ್ಲ ಬರ್ತಾರೆ ಇವಾಗ ಅಂತ ಹೇಳ್ತಾಳೆ. ಅಲ್ಲಿಗೆ ಜಗಳ ಮುಗಿಸ್ತಾರೆ. ಈ ಕಡೆ ಹೆಣ್ಣಿನ ಕಡೆಯವರು ಗಂಧದ ಗುಡಿ ಮನೆಗೆ ಬಂದೇ ಬಿಟ್ಟರು ನೋಡಿ. ಎಲ್ಲರೂ ಕಾರ್ ಇಳಿದು ಕೆಳಗಡೆ ಬರ್ತಾರೆ. ನಟರಾಜಣ್ಣ ಚೆನ್ನಾಗಿದ್ದೀರಾ ಅಂತ ಬೀಗರು ಕೇಳ್ತಾರೆ. ಆಯಿತು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ. ಒಬ್ರಿಗೊಬ್ಬರು ಮಾತಾಡಿಸ್ಕೊಂಡು ಒಳಗಡೆ ಹೋಗ್ತಾರೆ. ಮನೆ ನೋಡಿ ಆವಾಗೂ ಇವಾಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹೌದು, ಮತ್ತು ಒಂದು ಹುಡುಗಿ ಬಂದರೆ ಒಂದು ಸೊಸೆ ಬಂದಿದ್ದಾಳಲ್ಲ ನೋಡಿ, ಆವಾಗೂ ಇವಾಗೂ ಎಷ್ಟು ವ್ಯತ್ಯಾಸ ಇದೆ, ಎಲ್ಲ ಹೊಂದ್ಕೊಂಡು ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅಂತ ಬ್ರೋಕರು ಹೇಳ್ತಾರೆ. ಮತ್ತು ನಟರಾಜ್ ಅವರು ಹೇಳ್ತಾರೆ, ನಿಮ್ಮ ಮಗಳು ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ ನಟರಾಜ್ ಅವರು. ಅದಕ್ಕೆ ಹೋಗಲಿ ಬಿಡಿ, ಮತ್ತು ನಟರಾಜ್ ಅವರೇ ಮಾತು ಬದಲಾಯಿಸಿ ಹೋಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಆಯ್ತಾಯಿತು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಎಲ್ಲರೂ ಒಳಗಡೆ ಬಂದು ಕುತ್ಕೋತಾರೆ. ಜ್ಯೂಸ್ ತಂದು ಕೊಡ್ತಾಳೆ ಚಂದನ. ಎಲ್ಲರೂ ಜ್ಯೂಸ್ ಕುಡಿತಾರೆ. ಮನೇನ ಹಂಗೆ ಹೀಗೆ ನೋಡ್ತಾ ಇರ್ತಾರೆ. ಹಾಗೆ ಒಬ್ರಿಗೊಬ್ಬರು ಮಾತಾಡ್ತಾರೆ. ನಮಗೆಲ್ಲ ಹುಡುಗ ಒಪ್ಪಿಗೆ ಇದೆ, ಮದುವೆ ತಯಾರಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡೋಣ, ನಮಗೇನು ವರದಕ್ಷಿಣೆ ಅದು ಏನು ಬೇಡ ಅಂತ ನಟರಾಜ್ ಅವರು ಹೇಳ್ತಾರೆ. ಹೌದು, ಅದು ಏನೋ ನಿಜ, ಬಟ್ ಆದ್ರೂ ನಮಗೆ ಇರೋದು ಒಬ್ಬಳೇ ಮಗಳಲ್ವಾ, ನಾವೇನು ಮಾಡಿದರೂ ಅವಳಿಗೆ, ಮುಂದೆ ನಮ್ಮ ಆಸ್ತಿನೂ ಅವಳಿಗೆ ತಾನೇ, ನಾವು ಎಷ್ಟು ಹಾಕೋದು ಹಾಕೇ ಹಾಕ್ತೀವಿ, ಹಾಗೆ ಹುಡುಗನಿಗೆ ಏನು ಬೇಕೋ ಅದನ್ನು ನಾವು ಹಾಕೇ ಹಾಕ್ತೀವಿ ಅಂತ ಒಬ್ರಿಗೊಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಹರಿ ಹೇಳ್ತಾನೆ, ಎಲ್ಲ ನಮ್ಮ ಅಣ್ಣಂದು ಮದುವೆ ಜವಾಬ್ದಾರಿ ನಾನು ನೋಡ್ಕೋತೀನಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತೀವಿ ಮದುವೆನ ಅಂತ ಹೇಳ್ತಾನೆ. ಆಯಿತಾಯಿತು ಅಂತ ಎಲ್ಲರೂ ಒಬ್ರಿಗೊಬ್ಬರು ಮಾತಾಡ್ಕೋತಾ ಇರ್ತಾರೆ.
ಹಾಗೆ ಮಾತಾಡ್ತಾ ಮಾತಾಡ್ತಾ ಕಂಡೀಷನ್ ವಿಷಯ ಬಂದ್ಬಿಡುತ್ತೆ. ಹುಡುಗಿ ಅಪ್ಪ ಹೇಳ್ತಾರೆ, ಇನ್ನೇನಿದೆ, ನಮಗೆ ಎಲ್ಲ ಒಪ್ಪಿಗೆ ಇದೆ, ನೀವೇ ನಮ್ಮ ಕಂಡೀಷನ್ಗೆ ಒಪ್ಕೊಂಡಿರೋದ್ರಿಂದ ನಮ್ಮದೇನು ಅಭ್ಯಂತರ ಇಲ್ಲ, ಹೇಗಾಗುತ್ತೋ ಹಾಗೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಬಿಡ್ತೀವಿ, ನಮಗದೇ ಸಂತೋಷ ಅಂತ ಹುಡುಗಿ ಅಪ್ಪ ಹೇಳಿದಾಗ ಮುತ್ತುರಾಜ್ ಹೇಳ್ತಾನೆ, ಏನು ಕಂಡೀಷನ್ ಅದು, ನನಗೆ ಗೊತ್ತಿಲ್ಲವಲ್ಲ, ಏನೇನೇನು ಅಂತ ಕೇಳ್ತಾ ಇರ್ತಾನೆ. ಇವ್ರ ಮುಖ ನೋಡಿಕೊಂಡು ಅಣ್ಣ ತಮ್ಮಂದ್ರ ಮುಖ, ಏನೂ ಇಲ್ಲಣ್ಣ, ಅದೇ ಕಂಡೀಷನ್ ಅಂದರೆ ಇನ್ನೇನು ಎಲ್ಲ ಒಪ್ಕೊಂಡಿದ್ದಾಯಿತು, ನೀನು ಒಪ್ಕೊಂಡಿದ್ಯಾ, ಹುಡುಗಿನೂ ಒಪ್ಕೊಂಡಿದ್ದಾರೆ, ಎಲ್ಲರೂ ನಾವು ಒಪ್ಕೊಂಡಿದ್ದೀವಿ, ಅವ್ರ ಮನೆಯಲ್ಲೂ ಒಪ್ಕೊಂಡಿದ್ದಾರೆ, ಮದುವೆನ ಚೆನ್ನಾಗಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಹರಿ ಮಾತು ಬದಲಾಯಿಸ್ತಾನೆ. ಅವನಿಗೆ ಮೊದಲೇ ಮಾತಿನಲ್ಲಿ ಮಾತಾಡೋದ್ರಲ್ಲಿ ಚಾಣಕ್ಯ, ಹೇಗೋ ಮಾಡಿ ಈ ಸಿಚುವೇಶನ್ನಲ್ಲಿ ಪಾರು ಮಾಡಿಬಿಡ್ತಾನೆ. ಎಲ್ಲರೂ ಒಬ್ರಿಗೊಬ್ರು ಒಪ್ಕೊಂಡು, ಆಯಿತು ಇನ್ನು ನಾವು ಬರ್ತೀವಿ, ಮದುವೆ ತಯಾರಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೊರಟೋಗ್ತಾರೆ. ಈ ಕಡೆ ಬ್ರೋಕರು, ನಮ್ಮದೇನಾದರೂ ಕಮಿಷನ್ ಕೊಟ್ಬಿಡಿ, ನಮ್ಮನ್ನು ಮಾತ್ರ ಮರಿಬೇಡಿ ಅಂತ ಇರ್ತಾರೆ. ಆಯ್ತಾಯಿತು, ನಿಮ್ಮ ಕಮಿಷನ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹರಿನೂ ಹೇಳ್ತಾನೆ. ಆವಾಗ ಬ್ರೋಕರು ಹೊರಟೋಗ್ತಾರೆ. ಈ ಕಡೆ ಮಹಿ ಅಳ್ತಾ ಅವ್ರ ಅಣ್ಣನ ತಪ್ಕೊಂಡು ಅಳ್ತಾ ಇರ್ತಾನೆ. ಅದಕ್ಕೆ ಮುತ್ತು ಹೇಳ್ತಾನೆ, ಏನಾದರೂ ನಾನೇನು ಹುಡುಗಿಯೇನೋ, ನಾನು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೀನ, ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಇಲ್ಲೇ ಇರ್ತೀನಲ್ಲೋ, ಯಾಕೋ ಅಳ್ತಾ ಇದೀಯ ಅಂತ ಸಮಾಧಾನ ಮಾಡ್ತಾನೆ ಮುತ್ತುರಾಜ. ಒಂಥರ ಫುಲ್ಲು ಸೆಂಟಿಮೆಂಟಲ್ ಎಮೋಷನಲ್ ಆಗಿ ಎಲ್ಲರೂ ಒಬ್ರಿಗೊಬ್ಬರು ಅಳ್ತಾ ಇರ್ತಾರೆ, ತುಂಬ ಬೇಜಾರಲ್ಲಿ ಇರ್ತಾರೆ. ಮದುವೆ ಫಿಕ್ಸ್ ಆದರೂ ಕೂಡ ನಟರಾಜ್ ಅವ್ರಿಗಂತೂ ಕಣ್ಣೀರು ಬರ್ತಾ ಇರುತ್ತೆ, ಕಣ್ಣೀರು ಒರೆಸ್ಕೋತಾರೆ. ಚಂದನಗೂ ಬೇಜಾರಾಗ್ಬಿಟ್ಟಿರುತ್ತೆ, ಏನಪ್ಪ ಹೀಗೆಲ್ಲ ಆಯಿತು ಅಂತ. ಆದರೂ ಅಣ್ಣಂಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಅಂತ ಅಂದ್ಕೊತಾ ಇರ್ತಾಳೆ. ಅವರಿಗೆ ನಮ್ಮ ಮೇಲೆ ನಂಬಿಕೆ, ಹೀಗೆ ಮಾಡಿಬಿಟ್ರಲ್ಲ ಅಂತ ನಂಬಿಕೆ ಹೋಗದೇ ಇರಲಿ ಅಂತಲೂ ಬೇಡ್ಕೊತಾ ಇರ್ತಾಳೆ. ಇನ್ನೇನು ಎಲ್ಲರೂ ಬೀಗರು ಹೊರಟೋಗ್ತಾರೆ. ನೈಟ್ ಆಗುತ್ತೆ. ಸೋಫಾ ಮೇಲೆ ಹಾಲಲ್ಲಿ ಹರಿ ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು ಮಲ್ಕೊಂಡಿರ್ತಾನೆ. ಮಹಿ ಅಂತೂ ಫುಲ್ ಬೇಜಾರಲ್ಲಿ ಏನೋ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ. ಕಂಠಿ ಬರ್ತಾನೆ, ಎದ್ದೋಳೋ ಫಸ್ಟು, ನಾನು ನಿನ್ನ ಜೊತೆಗೆ ಇಂಪಾರ್ಟೆಂಟ್ ಮಾತಾಡಬೇಕು ವಿಷಯ ಅಂತ ಮೊಬೈಲ್ ಕಿತ್ಕೊಂಡ್ಬಿಡ್ತಾನೆ. ಏನು ಹೇಳೋ, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯ, ಏನಂತ ಹೇಳಿದ್ರೆ ಆಯ್ತಲ್ವಾ ಅಂತ ಕೇಳ್ತಾನೆ. ಅವನಂತರೂ ಕಂಠಿ ಗೊತ್ತಲ್ಲ, ಮಾತೆತ್ತಿದ್ರೆ ಜಗಳಕ್ಕೆ ಬಿದ್ದುಬಿಡ್ತಾನೆ, ರೇಗಿಸ್ಬಿಡ್ತಾನೆ ಹರಿಗೆ. ಇಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ಅಲ್ಲೆಲ್ಲರಿಗೂ ಹೇಳಿದೆ ನಾನೇ ಮದುವೆ ಮಾಡಿಕೊಡ್ತೀನಿ ಅಂತಂದು, ಏನು ತಯಾರಿ ಮಾಡಿದೀಯಾ ಅಂತಂದಾಗ, ಆಯಿತು ಬಿಡೋ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹರಿ ಕಂಠಿ ಹೇಳ್ತಾನೆ, ನಾನು ಜವಳಿ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾನೆ. ಬಂದುಬಿಡು, ಜವಳಿ ನೋಡ್ಕೊಳಕ್ಕೆ ನಮಗೇನು ಭಾಳ ಜನ ಏನಾದರೂ ಇದಾರ ನೆಂಟಿಸ್ತರು, ಸ್ವಲ್ಪನೇ ಖರ್ಚಾಗುತ್ತೆ ಜವಳಿಗೆ, ಅದಕ್ಕೆ ಅದನ್ನು ಒಪ್ಕೊಂಡಿದೆಯಲ್ಲ ನೀನು ಅಂತ ಹರಿ ಹೇಳ್ತಾನೆ. ಇಲ್ಲ, ಇಬ್ರಿಗೂ ಸಮ ಅಂತಲೇ ಹೇಳ್ತಾನೆ ಹರಿ. ಅದಕ್ಕೆ ಮತ್ತೆ ಮಂದಿ ಅವರಿದ್ರಿಗೆಲ್ಲ ಹಾಗೆ ಹೇಳಿದೆ ಅಂತ ಹೇಳ್ತಾನೆ. ಹೌದೋ ಇಲ್ಲೋ, ಹೇಳಿದೆ ಇಲ್ಲೋ ಕೇಳು ಮೈನ ಅಂತ ಅಂದಾಗ, ಮೈನು ಹೇಳಿದೆ ಅಂತ ಹೇಳ್ತಾನೆ. ಅದಕ್ಕೆ ಇಬ್ಬರು ಅಣ್ಣ ತಮ್ಮ ಚೆನ್ನಾಗಿದ್ದೀರಾ ನೀವು ಅಂತ ಹೇಳ್ತಾನೆ ಹರಿ. ಅದಕ್ಕೆ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ, ಇವರಿಬ್ಬರು ಜಗಳನ ನಿಲ್ಲಿಸ್ತಾರೆ. ಚಂದನ ಹೋಗಿ ಒಂದೆರಡು ಪ್ಲೇಟ್ ತೊಗೊಂಡು ಬಂದು ದಡ್ಡ ಅಂತ ಕೆಳಗಡೆ ಬಿಸಾಕ್ಬಿಡ್ತಾಳೆ. ಆ ಸೌಂಡಿಗೆ ಇವರಿಬ್ಬರು ಕಕ್ಕಬಿಕ್ಕಿಯಾಗಿ ಜಗಳನ ನಿಲ್ಲಿಸ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.